ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಬಂದು ಒಂದು 4 ಸ್ಯಾರೀಸ್ ಇದೆ ಇಲ್ಲಿ ಕಸ್ಟಮರ್ದು. ಸೊ ಇದಕ್ಕೆ ಹಾಕಿರೋಂಥ ಡಿಸೈನು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇವತ್ತು ನಾನು ಡಿಸೈನ್ ತೋರಿಸ್ತಾ ಇಲ್ಲ, ಸೊ ಡಿಸೈನನ್ನು ತೋರಿಸ್ತೀನಿ. ಒಬ್ಬರು ನನಗೆ ಕಾಮೆಂಟಲ್ಲಿ ಕೇಳಿದರು, ಯಾವ ರೀತಿ ಕುಚ್ಚು ಹಾಳಾಗ್ದೇ ಸ್ಯಾರಿನ ಫೋಲ್ಡ್ ಮಾಡೋದು ತೋರಿಸಿ ಮೇಡಮ್ ಅಂತ ಕೇಳಿದರು. ಸೊ ಅವ್ರಿಗೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸಾರಿ, ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಕೆಲಸ ಇರೋದ್ರಿಂದ ಆಗಲಿಲ್ಲ. ಬಟ್ ಇವತ್ತು ಕೆಲವೊಂದು ಸೀರೆಗಳನ್ನ ಹಾಕಿದ್ದೀನಲ್ವ, ಯಾವ ರೀತಿ ಫೋಲ್ಡ್ ಮಾಡಿಟ್ರೆ ಕುಚ್ಚು ಹಾಳಾಗದೆ ಇರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಕಾಮೆಂಟ್ ಮಾಡಿರೋರಾದರೆ ಸೊ ಇದು ಅವ್ರಿಗೋಸ್ಕರ ಅಂತಲೇ ಹೇಳ್ಬೋದು ಈ ವಿಡಿಯೋನ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ಇನ್ನೂ ಕೇಳ್ಬೋದು. ಸೊ ಇಲ್ಲಿ 4 ಸೀರೆ ಇದೆ ಕಸ್ಟಮರ್ದು, ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಆ ಡಿಸೈನ್ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಹಾಕಿದ್ದೀನಿ ಅಂತ. ಸೊ ನಿಮಗೇನಾದರೂ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಲಿ ಆ ವಿಡಿಯೋ ಇರುತ್ತೆ. ಸೊ ಲಿಂಕ್ ಅಂತ ಕಾಮೆಂಟ್ ಮಾಡಿ, ಬೇಕಿದ್ರೆ ನಾನು ಲಿಂಕನ್ನು ಕೊಡ್ತೀನಿ. ಸೀರೆ ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡಿದ್ದೀನಿ ಅಂತ. ಫಸ್ಟ್ ಸೀರೆಗನ್ನು ನಾನು ಈ ರೀತಿ ಹಾಕಿದ್ದೀನಿ. ಸೊ ಡಿಸೈನ್ ಬಂದು ಒಳಗಡೆ ಹಾಕಿದ್ದೀನಿ, ಅದನ್ನು ನಾನು ಇದೇ ಥರ ಫೋಲ್ಡ್ ಮಾಡಿದ್ದೀನಿ. ಸೊ 1-2 ಇಂಚಷ್ಟು ಅಥವಾ ಒಂದು 4 ಬೆರಳು ನೋಡಿ, ನನ್ನ ಕೈ ಎಷ್ಟಿದೆ ನೋಡಿ, ಇಷ್ಟೊಂದು ಒಳಗಡೆ ನಾನು ಫೋಲ್ಡ್ ಮಾಡಿ ಡಿಸೈನ್ನ ಇಟ್ಟಿದ್ದೀನಿ. ಸೊ ಈ ರೀತಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಆಗೋದಿಲ್ಲ. ಆಮೇಲೆ ಇನ್ನೂ ಒಂದು ನೀವು ಈ ರೀತಿ ಫೋಲ್ಡ್ ಮಾಡ್ತೀರಲ್ವ, ಒಳಗಡೆ ಕುಚ್ಚನ್ನು ಹಾಕಿಬಿಟ್ಟು, ಸೊ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಈ ಪೊಸಿಷನಲ್ಲಿ ನೋಡಿ, ಈ ಕಡೆ ಕೂಡ ಕುಚ್ಚು ಎಲ್ಲೂ ನಿಮಗೆ ಕಾಣಿಸ್ತಾ ಇಲ್ಲ, ಒಳಗಡೆ ಇದೆ ಕುಚ್ಚು ಬಟ್ ಎಲ್ಲಿ ಕಾಣಿಸ್ತಾ ಇಲ್ಲ. ಸೊ ನೀವು ಗಾಡ್ರೇಜಲ್ಲಿ ಈ ರೀತಿ ಸೀರೆನ ಈ ಕಡೆ ಇಡ್ತೀರಿ. ಸೊ 2 ಭಾಗದಲ್ಲಿ ಸೀರೆನ ಇಡ್ತೀರಿ. ಸೊ ಒಂದು ಪಾಟಲ್ಲಿ ಒಂದಿಟ್ರೆ ಈ ಕಡೆ ಕೂಡ ಇಡ್ತೀರಲ್ವ ನೀವು ಸೀರೆನ. ಸೊ ಇದು ಸೀರೆ ಬಂದು ನಂದೇನೆ, ಜಸ್ಟ್ ತೋರ್ಸೋಕ್ಕೋಸ್ಕರ ನೋಡಿ, ಆ ಗಾಡ್ರೇಜಲ್ಲಿ ಈ ರೀತಿ 2 ಭಾಗ ಸೀರೆ ಇಡ್ತೀವಲ್ವ. ಸೊ ಈ ರೀತಿ ಕುಚ್ಚು ಒಳಗಡೆ ಇದ್ದಾಗ ಇಲ್ಲಿ ನೋಡಿ ಯಾವುದೇ ರೀತಿ ಫೋಲ್ಡ್ ಆಗೋದಿಲ್ಲ. ಸೊ ಆದಷ್ಟು ಒಳಗಡೆನೆ ಕುಚ್ಚನ್ನು ಫೋಲ್ಡ್ ಮಾಡಿ ಸೀರೆನ ಇಟ್ಕೋಬೇಕು. ಸೊ ಈ ರೀತಿ ಕುಚ್ಚು ಹೊರಗಡೆ ಬಂದಾಗೆ ಇಟ್ಟರೆ ನೋಡಿ, ಈ ಥರ ಕುಚ್ಚೇನಿದೆಯಲ್ವ, ಇದು ಸ್ವಲ್ಪ ಈ ರೀತಿ ಹೊರಗಡೆ ಬಂದಾಗ ಇಟ್ಟಾಗ ನೆಕ್ಸ್ಟ್ ಇನ್ನೊಂದು ಸೀರೆ ನೀವು ಇಟ್ಟಾಗ ಇದೇನಾಗುತ್ತೆ, ಈ ರೀತಿ ಬೆಂಡ್ ಆಗೋದು, ಫೋಲ್ಡ್ ಆಗೋದು, ಕುಚ್ಚು ಅಗಲವಾಗಿ ಆಗೋದು, ಹಾಳಾಗೋಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಒಳಗಡೆನೇ ಇಟ್ಕೊಂಡ್ಬಿಟ್ಟು ಈ ರೀತಿ ಇಡೋದ್ರಿಂದ ಸೊ ನೋಡಿ, ಈ ರೀತಿ ಕುಚ್ಚು ಒಳಗಡೆ ಇರುತ್ತಲ್ವ, ನೀವು ಎಷ್ಟೇ ಹತ್ರದಲ್ಲೇ ಹಾಕಿದ್ರು ದೊಬ್ಬಿದ್ರೂ ಕೂಡ ಕುಚ್ಚುಗಳು ಹಾಳಾಗೋದಿಲ್ಲ, ಚೆನ್ನಾಗಿ ನೀಟಾಗಿ ಇರುತ್ತೆ. ಸೊ ಇದು ಇವತ್ತಿನ ಟಿಪ್ಸು. ಸೀರೆನ ಯಾವ ರೀತಿ ಫೋಲ್ಡ್ ಮಾಡೋದಂತೂ ಕೂಡ ತೋರಿಸ್ತೀನಿ ನಾನು, ಹಾಗೆ ಡಿಸೈನ್ ಕೂಡ ತೋರಿಸ್ತೀನಿ. ಆಲ್ರೆಡಿ ಈ ಸೀರೆಗೆ ಹಾಕಿರೋವಂಥದ್ದು ನನ್ನ ಯೂಟ್ಯೂಬ್ ಚಾನಲ್ ಇದೆ. ಈ ಸ್ಯಾರಿ ಬಂದು ನಂದೇ, ಸೊ ಮತ್ತೆ ತೋರಿಸೋದಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಬಂದು ಬ್ಲ್ಯಾಕ್ ಆ್ಯಂಡ್ ಪಿಂಕ್, ಆಲ್ಮೋಸ್ಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸೀರೆ. ಸೊ ಒಂದು ಒಳ್ಳೆ ಪ್ರೈಸ್ ಇರೋವಂಥ ಸೀರೆ, ಕಾಸ್ಟ್ಲಿ ಸೀರೆ ಅಂತ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಹಾಕಿರೋಂಥ ಡಿಸೈನ್ ಬಂದು ಕ್ರಾಸಲ್ಲಿ ತುಂಬ ಈಸಿಯಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನ್ನ ಹಾಕಿದ್ದೀನಿ. ಸೊ ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನನ್ನ ಒಂದು ಪ್ರೋತ್ಸಾಹ ಹಾಕೋದ್ರಲ್ಲಿ ಈ ಡಿಸೈನ್ ಹೈಯೆಸ್ಟಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ನ ನಾನು ತುಂಬ ಜನಕ್ಕೆ ಹಾಕಿದ್ದೀನಿ, ಹಾಗೆ ತುಂಬ ಜನಕ್ಕೆ ಇಷ್ಟ ಆಗಿದೆ ಕೂಡ. ನೋಡಿ ಯಾವ ರೀತಿ ಫೋಲ್ಡ್ ಮಾಡಿಟ್ಟಿದ್ದೀನಿ ಅಂತ. ಆಲ್ಮೋಸ್ಟ್ ಒಳಗಡೆನೇ ಇದೆ ಕುಚ್ಚು. ಆಮೇಲೆ ಈ ಸೀರೆ ನಮ್ಮ ಮೇಲೆ ಭಾಗ ಏನಿದೆಯಲ್ವ, ಈ ರೀತಿ ಕ್ಲೋಸ್ ಮಾಡ್ತೀನಿ. ಸೊ ಈ ರೀತಿ ಕ್ಲೋಸ್ ಮಾಡೋದ್ರಿಂದ ಕುಚ್ಚೂ ಹಾಳೋಗೋದಿಲ್ಲ. ಹಾಗೆ ನೀವೇನು ಕುಚ್ಚು ಹಾಕ್ತೀರಲ್ವ, ಇದು ಐರನ್ ಮಾಡೋಂಥ ಅವಶ್ಯಕತೆ ಇಲ್ಲ, ನೀಟಾಗಿ ಐರನ್ ಆಗೇ ಕೂಡುತ್ತೆ. ಸೊ ರೀಸೆಂಟಾಗಿ ಹಾಕಿದ್ದೀನಿ, ಈ ರೀತಿ ಕಾಣಿಸ್ತಾ ಇದೆ ನೀಟಾಗಿ. ಬಟ್ ಇದೇ ರೀತಿ ಫೋಲ್ಡ್ ಮಾಡಿಟ್ರೆ ನೀವು ಯಾವಾಗ ಹಾಕ್ಸ್ಕೊಂಡಿದ್ದೀರ ಅನ್ನೋಷ್ಟು ಹೊಸದಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ಒಂದು ಸೀರೆ ಕುಚ್ಚನ್ನು ಹಾಕಿದ ಮೇಲೆ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿ. ಸೊ ಡಿಸೈನ್ ಬಂದು ನೋಡಿ ಫ್ರೆಂಡ್ಸ್, ಈ ಥರ ಇದೆ, ಕ್ರಾಸಲ್ಲಿದೆ, ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ಹಾಗೆ ಅಲ್ಲಲ್ಲಿ ಗೋಲ್ಡ್ ಕಲರ್ ಕೂಡ ಕುಚ್ಚನ್ನು ಕಟ್ಟಿದ್ದೀನಿ. ಒಂದೇ ಒಂದು ಸ್ಟೆಪ್ಪಲ್ಲಿ ಬೇಗ ಆಗುತ್ತೆ. ಇದಕ್ಕೆ ಪ್ರೈಸ್ ಕೂಡ ಹೇಳ್ತೀನಿ ನಾನು. ಇದಕ್ಕೆ ಬಂದು ನಾನು 400 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ನೋಡಿ, ನಿಮ್ಮ ಕಸ್ಟಮರ್ ಎಲ್ಲ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಕೆಲವೊಂದು ಊರುಗಳಲ್ಲಿ ಕೊಡ್ತಾರೆ, ಕೆಲವೊಬ್ಬರು ಕೊಡೋಲ್ಲ. ನೋಡ್ಕೊಂಬಿಟ್ಟು ಪ್ರೈಸನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಎಕ್ಸಾಕ್ಟಾಗಿ ನಾವು ಹೇಳಿದ್ದೆ ರೇಟನ್ನು ತೊಗೋಬೇಕು ಅಂತ ಏನೂ ಇಲ್ಲ. ಸೊ ಇದ್ರದ್ದು ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಬೇಕು ಅಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ಕೊಡ್ತೀನಿ. ಸೊ ಸ್ಯಾರಿ ಬಂದು ಈ ರೀತಿ ಮೇಲೆ ಈ ರೀತಿ ಫೋಲ್ಡ್ನ ಮಾಡಿ, ಸೊ ಜಸ್ಟ್ ಮತ್ತೆ 2 ಭಾಗದಲ್ಲಿ ಈ ರೀತಿ ಫೋಲ್ಡ್ ಮಾಡ್ತೀನಿ. ಸೊ ಮತ್ತೆ ನೋಡಿ, ಈ ಥರ ಹಾಕಿದ ಮೇಲೆ ಯಾವುದೇ ಆಗಲಿ, ರೇಷ್ಮೆ ಸೀರೆ ಆಗಲಿ, ಮಾಮೂಲು ಸೀರೆಗೆ ಕುಚ್ಚು ಹಾಕಿದ್ರು ಕೂಡ, ಯಾವುದೇ ಸೀರೆಗೆ ಕುಚ್ಚು ಹಾಕಿ ಸೊ ಜಸ್ಟ್ ಫೋಲ್ಡಿಂಗ್ ಮಾತ್ರ ಇದೇ ರೀತಿ ನೀವು ಮಾಡಿಕೊಂಡ್ರೆ ಸೊ ಕುಚ್ಚು ಹಾಳಾಗದೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಫೈನಲಾಗಿ ಸೀರೆನ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಗಾಡ್ರೇಜಲ್ಲಿ ಇಟ್ಟಾಗ ಯಾವುದೇ ರೀತಿ ಕುಚ್ಚು ಕೂಡ ಹಾಳಾಗೋದಿಲ್ಲ, ಸೀರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಡಿಸೈನ್ ಬಂದು
ಇದು ಬಂದು ಎರಡನೇ ಸ್ಯಾರಿ. ಇದು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಶಾರ್ಟ್ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ. ತುಂಬ ಬೇಗ ಹಾಕುವಂಥದ್ದು, ಹಾಗೆ ಒಂದು ಕಡಿಮೆ ಪ್ರೈಸಲ್ಲಿ ಯಾರಾದರೂ ಕೇಳಿದ್ರೆ ಈ ರೀತಿ ಡಿಸೈನ್ನ ನೀವು ಹಾಕೋಬೋದು. ಇದು ಕೂಡ ನಾನು ಕ್ರೋಶದಲ್ಲೇ ಹಾಕಿದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಬಂದು ಕಾಪರ್ ಇದೆ, ಬಟ್ ಈ ರೀತಿ ಡಿಸೈನಲ್ಲಿ ಕಾಪರ್ ಬೀಡ್ ಸಿಕ್ಕಿಲ್ಲ, ಹಂಗಾಗಿ ನಾನು ಗೋಲ್ಡ್ ಮ್ಯಾಚಿಂಗ್ ಮಾಡಿದ್ದೀನಿ. ಪರವಾಗಿಲ್ಲ, ರೆಗ್ಯುಲರ್ ಆಗಿರುವಂಥ ಕಸ್ಟಮರು, ಅವರೇನು ಅಂತ ಎಕ್ಸಾಕ್ಟಾಗಿರಬೇಕು ಅಂತ ಇಲ್ಲ, ಬಟ್ ಹಾಕ್ಬಿಡ್ತೀನಿ. ಕೆಲವೊಬ್ಬರು ಎಕ್ಸಾಕ್ಟಾಗಿ ಇರಬೇಕು ಅಂತಾರೆ, ಬಟ್ ಈ ಥರ ಡಿಸೈನ್ಗೆ ಕೆಲವೊಂದು ಬೀಡ್ಸ್ ಸಿಗೋದಿಲ್ಲ ಮಾರ್ಕೆಟಲ್ಲಿ. ಸೊ ಈ ರೀತಿ ನಾನಂತೂ ಮ್ಯಾಚ್ ಮಾಡಿದ್ದೀನಿ. ಸೊ ಸ್ಯಾರಿಯಲ್ಲಿರುವಂಥ 2 ಕಲರಲ್ಲಿ ಕೂಡ ಕುಚ್ಚನ್ನ ಹಾಕಿದ್ದೀನಿ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಕುಚ್ಚನ್ನ ಹಾಕ್ಕೊಳ್ಳಿ. ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 250 to 300 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ತೊಗೋಬೋದು. ಸೊ ಇದನ್ನು ಕೂಡ ನಾನು ನೋಡಿ ಆಲ್ರೆಡಿ ಒಳಗಡೆ ಸೀರೆ ಇಷ್ಟು ಒಳಗಡೆನ ಕುಚ್ಚನ್ನು ಇಟ್ಕೊಂಡ್ಬಿಟ್ಟು ಫೋಲ್ಡ್ ಮಾಡಿ ಇಡ್ತೀನಿ. ಸೊ ನನ್ನ ಸೀರೆ ಅಂತಲ್ಲ, ಸೊ ಕಸ್ಟಮರ್ ಸೀರೆಗಳು ಕೂಡ ನಾನು ಇದೇ ರೀತಿ ಫೋಲ್ಡ್ ಮಾಡಿ ಅವರು ಬ್ಯಾಗಲ್ಲಿ ಇಟ್ಬಿಟ್ಟಿರ್ತೀನಿ. ಯಾಕಂದರೆ ಅವ್ರು ಬಂದು ತೊಗೊಂಡು ಹೋಗೋವರೆಗೂ ಕುಚ್ಚು ಸೇಫಾಗಿರಬೇಕಲ್ವ. ಸೊ ಹಂಗಾಗಿ ಅವ್ರ ಸೀರೆಗಳು ಕೂಡ ನಾನು ಇದೇ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಅವ್ರದವ್ರಿಗೆ ಬ್ಯಾಗಲ್ಲೇ ಹಾಕಿ ಇಟ್ಬಿಟ್ಟಿರ್ತೀನಿ. ಈಗ ಬಂದು ಥರ್ಡ್ ಸ್ಯಾರಿ. ಇದು ಬಂದು 3ನೇ ಸೀರೆ ಫ್ರೆಂಡ್ಸ್. ಈ ಡಿಸೈನ್ ಕೂಡ ನಾನು ಹಾಕಿದ್ದೀನಿ. ಇದು ಕೂಡ ಫುಲ್ ವಿಡಿಯೋ ಕೂಡ ಇದೆ. ಇದು ಹುಡ್ಕೊಂತ ಅವಶ್ಯಕತೆ ಇಲ್ಲ, ಆಲ್ರೆಡಿ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಈ ಡಿಸೈನ್ ನಿಮಗೆ ಕಾಣಿಸುತ್ತೆ, ಆರಾಮಾಗಿ ಆ ವಿಡಿಯೋ ನಿಮಗೆ ಸಿಕ್ಕಿಬಿಡುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಲಿಂಕನ್ನು ಕೊಡ್ತೀನಿ. ಸೊ ಇದ್ದು ಡಿಸೈನಿನ ಪ್ರೈಸ್ ಬಂದುಬಿಟ್ಟು 450 to 500 ರುಪೀಸ್ ತೊಗೋಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ತೊಗೊಳ್ಳಿ. ಸೊ ಇದನ್ನು ಕೂಡ ನೋಡಿ ಇಷ್ಟು ಒಳಗಡೆ ನಾನು ಫೋಲ್ಡ್ ಮಾಡಿ ಸ್ಯಾರಿನ ಇಟ್ಟಿದ್ದೀನಿ. ಸೊ ಇನ್ನೊಂದು ಕೂಡ ನಾನು ಹೇಳ್ತೀನಿ, ಸೊ ಇದು ಕೂಡ ಹೆಲ್ಪ್ ಆಗ್ಬೋದು ನಿಮಗೆ. ಈ ರೀತಿ 2 ಭಾಗ ಮಾಡಿದಾಗ ಈ ಬಾರ್ಡರ್ ಕೆಲವೊಂದು ಫೋಲ್ಡ್ ಆಗೋದು, ಸೊ ಈ ಥರ ಆಗೋದು, ಐರನ್ ಮಾಡೋಂಥ ಅವಶ್ಯಕತೆ ಇರುತ್ತೆ. ಸೊ ಈ ರೀತಿ ಬಾರ್ಡರ್ ಸೀರೆ ಇದ್ದಾಗ ನೀವೇನು ಮಾಡಬೇಕು, 3 ಪಾರ್ಟ್ ಅಂದರೆ ಒಂದು ಭಾಗನ ಈ ರೀತಿ ಫೋಲ್ಡ್ ಮಾಡಿಟ್ಟು ಅಂಚನ್ನು ಬಾರ್ಡರ್ ಇರೋಂಥದ್ದನ್ನು ಒಳಗಡೆ ಇಟ್ಬಿಟ್ಟು ಆಮೇಲೆ ಮೇಲೆ ಈ ರೀತಿ ಕ್ಲೋಸ್ ಮಾಡಿದಾಗ ಬಾರ್ಡರ್ ಅನ್ನೋದು ಒಳಗಡೆ ಕವರ್ ಆಗುತ್ತೆ. ಆವಾಗ ನಿಮಗೆ ಐರನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಬಾರ್ಡರ್ ಯಾವುದೇ ಒಂದು ರೀತಿ ಸುಕ್ಕು ಆಗೋರಿದ್ದು ಆ ರೀತಿ ಆಗೋದಿಲ್ಲ, ನೀಟಾಗಿ ಕೂರುತ್ತೆ. ಈ ಥರ ಕೂಡ ನೀವು ಸ್ಯಾರಿನ ಫೋಲ್ಡ್ ಮಾಡ್ಕೋಬೋದು. ಸೊ ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಗಾರ್ಡ್ರೇಜಲ್ಲಿ ಸ್ವಲ್ಪ ಪ್ಲೇಸಸ್ ಕೂಡ ಉಳಿಯುತ್ತೆ ಅಂತ ಹೇಳ್ಬೋದು. ಇದು ಬಂದು ನನ್ನ 4ನೇ ಸ್ಯಾರಿ. ಸೊ ಸ್ಯಾರಿ ಕಲರಲ್ಲಿ ಕಲರ್ ಆಪ್ಷನ್ ಅಂತ ತುಂಬಾ ಇದೆ. ಸೊ ಎಲ್ಲ ಕಲರ್ ಇದೆ. ಸೊ ಹಂಗಾಗಿ ಇದಕ್ಕೆ ನಾನು ಮಲ್ಟಿ ಕಲರಲ್ಲಿ ಕುಚ್ಚನ್ನ ಹಾಕಿದ್ದೀನಿ. ಯಾವುದೇ ಮಣಿನ ಬಳಸಿಲ್ಲ, ಜಸ್ಟ್ ಬಫ್ ಥರ ಕುಚ್ಚನ್ನ ಹಾಕಿದ್ದೀನಿ. ಸೊ ಇದು ಬಂದು ಡೀಸೆಂಟಲ್ಲಿ ಹಾಕುವಂಥದ್ದು. ಸೊ ಸ್ಯಾರಿ ಕಲರಲ್ಲಿ ಕಾಂಬಿನೇಷನ್ ಚೆನ್ನಾಗಿದ್ದರೆ ಈ ರೀತಿ ಟಜಲ್ಸನ್ನ ನೀವು ಹಾಕೋಬೋದು. ಸ್ವಲ್ಪ ನಾನು ದೂರನೇ ಹಾಕಿದ್ದೀನಿ, ನಿಮಗೆ ಬೇಕಿದ್ದರೆ ಇನ್ನೂ ಹತ್ತಿರ ಹಾಕೋಬೋದು. ಇದು ಕೂಡ ಅಷ್ಟೇ ಕ್ರೋಶದಲ್ಲಿ ಚೈನ್ಗಳ ಮಾಡಿಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ. 2 ಕುಚ್ಚು ಒಂದೇ ಕಲರಲ್ಲಿ ಹತ್ತಿರ ಹಾಕಿಬಿಟ್ಟು ಹಾಕಿರೋವಂಥದ್ದು. ಸೊ ಇದು ಕೂಡ ನೋಡಿ, ನಾನು ಅಟ್ಲೀಸ್ಟ್ ಅಷ್ಟು ಗ್ಯಾಪು ಕೊಡಲಿದ್ರೂ ಕೂಡ ಜಸ್ಟ್ ಇಷ್ಟು ಗ್ಯಾಪ್ ಕೊಟ್ಟರೂ ಕೂಡ ಆ ಕುಚ್ಚು ಅನ್ನೋದು ಹಾಳಾಗದೆ ನೀಟಾಗಿ ಇರುತ್ತೆ. ಸೊ ಇದರದ್ದು ಪ್ರೈಸ್ ಬಂದುಬಿಟ್ಟು 300-350 ರುಪೀಸ್ ಚಾರ್ಜನ್ನು ಮಾಡ್ಕೋಬೋದು. ಜಸ್ಟ್ ನಿಮಗೆ ಮಣಿ ಇಷ್ಟ ಆಯಿತು ಅಂದರೆ ನೀವು ಇಲ್ಲಿ ಹ್ಯಾಂಗೀಸ್ ಬೀಡ್ಗಳನ್ನ ಕೂಡ ಹಾಕ್ಕೊಂಡು ಟ್ರೈ ಮಾಡ್ಕೋಬೋದು. ಸೊ ಇದು ಬಂದು ನನ್ನ 4ನೇ ಡಿಸೈನು. ಇದು ಬಂದು ರೀಸೆಂಟಾಗಿ ಹಾಕಿದ್ದೀನಿ, ಫೋಲ್ಡ್ ಮಾಡಿ ತೋರಿಸಿದ್ದೀನಿ. ಸೊ ಕುಚ್ಚು ಬಂದು ಈ ಥರ ಇದೆ. ಸೊ 1 ವರ್ಷ ಹಾಕಿರುವಂಥದ್ದು ಕೂಡ ಒಂದು ತೋರಿಸ್ತೀನಿ ನಾನು ನಿಮಗೆ. ಸೊ ಇದು ಬಂದು ನನ್ನ 5ನೇ ಸೀರೆ. ಇದು ಬಂದು ನಂದೇ. ಸೊ ನಾನು ಈ ರೀತಿ ಫೋಲ್ಡ್ ಮಾಡಿಟ್ಟಿದ್ದೀನಿ. ಸೊ ಎಲ್ಲಿ ನೋಡಿ ಯಾವುದೇ ರೀತಿ ಕುಚ್ಚು ಅನ್ನೋದು ಕಾಣಿಸ್ತಾ ಇಲ್ಲ, ಒಳಗಡೆ ಕವರ್ ಮಾಡಿದ್ದೀನಿ. ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ. ನೋಡ್ಬೋದು ನೀವು ಯಾವ ರೀತಿ ಇದೆ ಕುಚ್ಚು ಅನ್ನೋದು. ಈಗ ಹಾಕ್ಸಿದಾರೇನೋ ಅನ್ನೋಷ್ಟು ನೀಟಾಗಿ ಉಳ್ಕೊಂಡಿದೆ. ಸೊ ಈ ರೀತಿ ಯಾವತ್ತಿಗೂ ಹಾಳಾಗದೆ ಕುಚ್ಚು ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಡಿಸೈನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.